ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆಫೀಸ್ ಮುಂದೆ ಕಾರ್ ನಿಲ್ಲಿಸಿ ಕೆಳಗಿಳಿದ ಅಭಿರಾಮನ ಮುಂದೆ ಥಟ್ಟನೆ ಪ್ರತ್ಯಕ್ಷಳಾದಳು ಯಶಸ್ವಿನಿ. ಹಾಯ್ ಅಭಿ, ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ ನೀನು ಎನ್ನುತ್ತಾ ಕೈಗಳಲ್ಲಿ ಕೆಂಪು ಗುಲಾಬಿ ಹೂವಿನ ಗುಚ್ಛ ಹಿಡಿದಿದ್ದಳು. ಅವನ ಫೋನ್ ಸೈಲೆಂಟ್ ಇದ್ದಿದ್ದರಿಂದ ಅವಳು ಮಾಡಿದ್ದ 40 ಕರೆಗಳ ಬಗ್ಗೆ ಗೊತ್ತಿಲ್ಲ ಇವನಿಗೆ. ನೀನು ಯಾಕೆ ಇಲ್ಲಿಗೆ ಬಂದೆ ಕೇಳಿದ ಒರಟಾಗಿ. ಅವನನ್ನು ನೋಡಿದರೆ ಅವನ ಮುಖ ಬಿಗಿಯುವುದು. ನಿನಗೆ ಪ್ರಪೋಸ್ ಮಾಡೋದಕ್ಕೆ ಧೈರ್ಯದಿಂದ ಹೇಳಿದಳು. ವಾಟ್, ಹುಚ್ಚ ನಿನಗೆ ಕೇಳಿದ ಅವಳ ಮಾತುಗಳು ಕಿರಿಕಿರಿ ಎನ್ನಿಸಿ. ಹಾಂ, ನಿನ್ನ ಹುಚ್ಚು ನನಗೆ ಎಂದಳು ಚಂದದ ನಗೆಯೊಂದಿಗೆ. ನೋಡು, ಸುಮ್ಮನೆ ತಲೆ ತಿನ್ಬೇಡ, ಆಫೀಸ್ನಲ್ಲಿ ಡ್ರಾಮಾ ಮಾಡಬೇಡ, ಹೋಗು ಇಲ್ಲಿಂದ ಎಂದ ಅವಳಿಗೆ ಕೈಬೆರಳು ತೋರಿಸುತ್ತಾ. ಓಕೆ, ಬಟ್ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಬೇಕು, ಆಗ ನಾನು ಏನೂ ತೊಂದರೆ ಕೊಡದೆ ಹೋಗ್ತೀನಿ ಎಂದಳು. ಇಬ್ಬರು ಪಾರ್ಕಿಂಗ್ ಬಳಿಯೇ ನಿಂತಿದ್ದರು. ಅತ್ತಿತ್ತ ನೋಡುತ್ತಾ ಒಮ್ಮೆ ಹಣೆ ತೀಡಿಕೊಂಡ ಅಭಿ, ಓಕೆ ಹೇಳು ಎಂದ. ಇಲ್ಲದಿದ್ದರೆ ಅವಳಿಂದ ಅವನಿಗೆ ಮುಕ್ತಿ ಸಿಗುವುದಿಲ್ಲ. ಅವನನ್ನು ಪ್ರೀತಿಯಿಂದ ನೋಡಿದ ಯಶಸ್ವಿನಿ ತನ್ನ ಕೈಯಲ್ಲಿದ್ದ ಹೂಗುಚ್ಛವನ್ನು ಅವನ ಮುಂದೆ ಚಾಚಿ ತನ್ನ ಮಂಡಿಯ ಮೇಲೆ ಕುಳಿತವಳೇ. ಐ ಲವ್ ಯು ಅಭಿ, ವಿಲ್ ಯು ಮ್ಯಾರಿ ಮೀ ಎಂದಳು. ಎಲ್ಲರನ್ನೂ ಬೆಚ್ಚಿಸುವ ಅಭಿರಾಮ್ ಭಾರ್ಗವ್ ಶರ್ಮಾ ಕ್ಷಣ ಬೆಚ್ಚಿದ ಅವಳ ಆ ಪ್ರೀತಿಯ ನಿವೇದನೆಗೆ. ಇದೇನು ಮಾಡ್ತಿದ್ದೀಯ ಯಶಸ್ವಿನಿ ನೀನು? ಆರ್ ಯು ಮ್ಯಾಡ್? ಏಳು ಮೇಲೆ ಎಂದ ಅವಳನ್ನೇ ಕೋಪದಿಂದ ನೋಡುತ್ತಾ. ನೀನು ಈ ಫ್ಲವರ್ ತಗೋ, ಹೇಳ್ತೀನಿ ಎಂದಳು. ಅವಳ ಕೈಯಲ್ಲಿನ ಗುಚ್ಛ ತೆಗೆದುಕೊಂಡು ಕಾರಿನ ಮೇಲೆ ಎಸೆದವನೇ ಏಳು ಮೇಲೆ ಎಂದ. ಮತ್ತೆ ಕ್ಷಣ ಅವನ ಎದೆ ಬಡಿತವೇ ಜೋರಾಗಿತ್ತು. ಮೇಲೆದ್ದ ಯಶು, ಕೋಪ ಮಾಡ್ಕೋಬೇಡ ಅಭಿ, ನನಗೆ ನಿನ್ನನ್ನು ಕಂಡ್ರೆ ತುಂಬ ಇಷ್ಟ. ಮೊದಲೆಲ್ಲ ನಮ್ಮಿಬ್ಬರ ಮಧ್ಯೆ ಜಗಳನ ಆಗಿದೆ, ಒಪ್ಕೋತೀನಿ ನಾನು. ಆದರೆ ನೀನು ನನ್ನನ್ನು ಕಾಪಾಡಿದ್ದು, ನನ್ನ ಮೇಲೆ ಕೋಪ ಇದ್ದರೂ ನನಗೆ ನೋವಾದಾಗಲೆಲ್ಲ ಕಾಳಜಿ ತೋರಿಸಿದ್ದು ಎಲ್ಲನೂ ನನಗೆ ಇಷ್ಟ ಆಗಿದೆ. ನಿನಗೆ ಒಳ್ಳೆ ಹೃದಯ ಇದೆ ಅಂತ ಅರ್ಥ ಆಗಿದೆ. ಸೊ ನನಗೆ ಜೀವನ ಪೂರ್ತಿ ಬೇಕು ನೀನು. ಹೀಗೆ ಕೋಪ ಮಾಡ್ಕೊಂಡಿದ್ರೂ ಪರವಾಗಿಲ್ಲ, ಸುಖವಾಗಿ ಜೀವನ ನಡೆಸೋಣ ಒಂದೇ ಉಸಿರಿನಲ್ಲಿ ಹೇಳಿದವಳು ಪಿಳಿ ಕಣ್ಣು ಬಿಡುತ್ತಾ ಅವನನ್ನೇ ನೋಡಿದಳು. ಅವ ಕಟುಕನಲ್ಲ ಎಂದು ಗೊತ್ತವಳಿಗೆ, ಹಾಗಾಗಿಯೇ ಈ ಧೈರ್ಯ ಮಾಡಿದ್ದಳವಳು. ಬರ್ತಿರೋ ಕೋಪಕ್ಕೆ ನಿನ್ನ ಕೆನ್ನೆಗೆ ಬಾರಿಸ್ಬೇಕು ಅನ್ನಿಸ್ತಿದೆ, ಬಟ್ ಐ ಕಾಂಟ್. ಹುಡುಗರಿಗೆ ಮರ್ಯಾದೆ ಕೊಡಬೇಕು, ಅವ್ರ ಮೇಲೆ ಕೈ ಮಾಡಬಾರ್ದು ಅನ್ನೋದನ್ನು ಮನೆಯಲ್ಲಿ ಕಲಿಸಿದ್ದಾರೆ, ಅದಕ್ಕೆ ಸುಮ್ಮನಿದ್ದೀನಿ. ನನ್ನ ಮುಂದೆ ಒಂದು ಕ್ಷಣನೂ ನಿಂತ್ಕೋಬೇಡ, ಹೋಗು ಇಲ್ಲಿಂದ. ಮಾತಲ್ಲೇ ಅವಳಿಗೆ ಅಣಕಿಸಿದರೂ ಧ್ವನಿ ಜೋರಿಲ್ಲದಿದ್ದರೂ ಗಟ್ಟಿಯಾಗಿ ಒದರುತ್ತಿದ್ದವನ ಕೋಪ ಸುಡು ಬೆಂಕಿಯಂತಿತ್ತು. ಅವಳನ್ನು ಕಂಡರಾಗದು ಅವನಿಗೆ. ಇನ್ನೂ ಅವಳ ಪ್ರೀತಿ ಒಪ್ಪುವನೆ, ಅದರಲ್ಲೂ ಅವನ ಮನ ನಯನಳನ್ನು ಬಿಟ್ಟು ಮತ್ತೊಂದು ಹುಡುಗಿಯತ್ತ ನೋಡದಿರುವಾಗ ಸಾಧ್ಯವೇ ಇಲ್ಲವದು. ನನಗೆ ಗೊತ್ತು ನಿನಗೆ ಕೋಪ ಬರುತ್ತೆ ಅಂತ, ಆದರೂ ನಾನು ನನ್ನ ಪ್ರೀತಿನ ಧೈರ್ಯ ಮಾಡಿ ಹೇಳಿದ್ದೀನಿ. ಇನ್ನು ಮುಂದೆ ನೀನು ನನ್ನ ಪ್ರೀತಿನ ಒಪ್ಕೊಳ್ಳೋವರೆಗೂ ಹೀಗೆ ಕಾಡ್ತೀನಿ, ಅದೆಷ್ಟು ಕಾಯಿಸ್ತೀಯೋ ನೋಡೋಣ ಎಂದಳು ಕೈಕಟ್ಟಿ ನಿಂತು. ತಲೆ ಕೆಟ್ಟಿದೆ ನಿನಗೆ, ಮೆಂಟಲ್ ಹಾಸ್ಪಿಟಲ್ಗೆ ಕಾಲ್ ಮಾಡಬೇಕಾ? ಹೋಗು ಸುಮ್ಮನೆ ಮತ್ತೆ ಗದರಿದ. ನನ್ನ ಪ್ರೀತಿನ ಒಪ್ಕೊಳ್ಳೋದಿಲ್ವ ನೀನು ಹಾಗಾದರೆ ಮಗುವಂತೆ ಕೇಳಿದಳು. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಇದು ನನ್ನ ಉತ್ತರ, ಗೆಟ್ ಲಾಸ್ಟ್ ಎಂದವನೇ ಅವಳಿಂದ ಸರಿದು ಒಳ ನಡೆದು ಬಿಟ್ಟ. ಪೂರ್ಣ ಆಂಟಿ ಇವನಿಗೆ ಬರೀ ಕೋಪನೇ ತಿನ್ನಿಸಿದ್ದಾರೆ ಅನಿಸುತ್ತೆ, ಯಾವಾಗಲೂ ಸಿಡುಕ್ತಾನೆ, ಆದರೂ ಕ್ಯೂಟ್ ಆಗಿದ್ದಾನೆ. ಹೇಗೂ ನನ್ನ ಪ್ರೀತಿನ ಹೇಳಿದ್ನಲ್ಲ, ಸಮಾಧಾನ ಆಯಿತು. ಇನ್ನೂ ಅವನಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲಿ, ಆಮೇಲೆ ಮತ್ತೆ ಮಾತಾಡೋಣ ಗೊಣಗಿಕೊಂಡವಳು ಅಲ್ಲಿಂದ ನಡೆದಳು. ಆದರೆ ಇವರಿಬ್ಬರ ಮಧ್ಯೆ ನಡೆದ ಈ ಸಂಭಾಷಣೆ ಮರೆಯಲ್ಲಿ ನಿಂತು ಕೇಳಿಸಿಕೊಂಡ ವ್ಯಕ್ತಿಗೆ ಹಗುರವಾಗಿತ್ತು. ತಾನೇನೋ ಮಾಡಬೇಕು ಎಂದುಕೊಂಡವನಿಗೆ ಹೊಸ ದಾರಿಯೊಂದು ಸಿಕ್ಕಾಗಿತ್ತು. ಅಭಿಯ ಬಗ್ಗೆಯೇ ತಿಳಿಯಲು ಆಫೀಸ್ಗೆ ಬಂದಿದ್ದವನಿಗೆ ಹೊಸ ವಿಷಯವೊಂದು ತಿಳಿದು ಬಲ ಹೆಚ್ಚಿದಂತಾಗಿತ್ತು. ಆ ಅನ್ಯ ವ್ಯಕ್ತಿಯ ಬಗ್ಗೆ ಸುಳಿವೇ ಇರದ ಅಭಿರಾಮ್
ತನ್ನ ಚೇಂಬರ್ಗೆ ಬಂದು ಕುಳಿತ ಧುಮುಗುಡುತ್ತಲೇ. ಯಶಸ್ವಿನಿಯ ಮೇಲೆ ಕೋಪ ಅವನಿಗೆ. ಅವ ಊಹಿಸಿರಲಿಲ್ಲ ಅವಳು ಹೀಗೆ ಎದುರಾಗಿ ಪ್ರೀತಿ ಹೇಳುವಳೆಂದು. ಹಿಂದಿನ ರಾತ್ರಿ ತನಗೆ ಕಾಡಲು ಹಾಗೆಂದಿದ್ದಳೇನೋ ಎಂದುಕೊಂಡಿದ್ದ ಅವ. ಆದರೆ ಅದು ಇಷ್ಟೊಂದು ಗಂಭೀರ ಎಂದು ತಿಳಿದಿರಲಿಲ್ಲ. ಈಡಿಯಟ್, ಎಲ್ಲಿಂದ ಬಂದಿದ್ದಾಳೋ, ಕಾಡ್ತಾನೆ ಇದ್ದಾಳೆ. ಇನ್ನು ಈ ವಿಷಯ ಮನೇಲಿ ತಿಳಿದ್ರೆ ಏನೇನಾಗುತ್ತೋ ಎಂದು ತಲೆಗೆ ಕೈಕೊಟ್ಟು ಕುಳಿತ. ಅವಳ ತಂದೆಯನ್ನು ಕಂಡರೆ ಇವನಿಗಾಗದು. ಇವಳು ಇಷ್ಟು ದಿನ ಜಗಳವಾಡಿ ತನ್ನ ಮೇಲೆ ಅಪವಾದ ಹೊರಿಸಿ ಹೀಗೆ ಬಂದು ಪ್ರೀತಿ ಎಂದರೆ ನಂಬಲಾದೀತೆ. ಇದು ಮನೆಯಲ್ಲಿ ತಿಳಿದರೆ ಸುಮ್ಮನಿರುವರೆ? ಇದೇ ಯೋಚನೆಗಳು ಸುಳಿದಾಡಿದವು ತಲೆಯಲ್ಲಿ. ಅವಳ ಪ್ರೀತಿಯು ನಾಟಕ ಎನಿಸಿತ್ತವನಿಗೆ. 2 ನಿಮಿಷ ಕಳೆಯಿತಷ್ಟೇ. ರಿಸೆಪ್ಷನಿಸ್ಟ್ ಬಂದು, ಸರ್, ಭಾರ್ಗವ್ ಸರ್ ಕಾಲ್ ಮಾಡಿದ್ರು, ನೀವು ಅವ್ರ ಕಾಲ್ ಪಿಕ್ ಮಾಡ್ತಿಲ್ಲವಂತೆ, ನಿಮಗೆ ಕಾಲ್ ಮಾಡೋದಕ್ಕೆ ಹೇಳಿದ್ದಾರೆ ಎಂದು ಹೊರಹೋದಳು. ಆಗಲೇ ಅವನಿಗೆ ಫೋನಿನ ನೆನಪಾಗಿದ್ದು. ಇವಳು ಕಾಟಕ್ಕೆ ಫೋನ್ ಸೈಲೆಂಟ್ ಮಾಡಿದ್ದೆ, ಅದೂ ಮರ್ತು ಹೋಯಿತು ಎನ್ನುತ್ತಾ ಫೋನ್ ತೆಗೆದು ನೋಡಿದ. ಯಶಸ್ವಿನಿಯ 40 ಮಿಸ್ಡ್ ಕಾಲ್ಗಳಿದ್ದರೆ ಭಾರ್ಗವರದ್ದು 4 ಇತ್ತು. ತಲೆ ಕೆಟ್ಟಿದೆ ಇವಳಿಗೆ. ಯಶಸ್ವಿನಿಗೆ ಬೈಯುತ್ತಾ ಭಾರ್ಗವರವರಿಗೆ ಕರೆ ಮಾಡಿದ. ಸಾರಿ ಅಪ್ಪ, ಫೋನ್ ಸೈಲೆಂಟ್ ಇತ್ತು, ಹೇಳಿ ಎಂದ. ಲೊಕೇಶನ್ ಕಳಿಸಿದ್ದೀನಿ, ನೀನು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗು ಎಂದ ಭಾರ್ಗವರವರು. ಅಲ್ಲಿ ನಡೆಯಬೇಕಿದ್ದ ಮೀಟಿಂಗ್ ಬಗ್ಗೆ ಇವನಿಗೆ ತಿಳಿಸಿ ಕಾಲ್ ಕಟ್ ಮಾಡಿದರು. ಆಗ ಫೋನ್ ನೋಡಿದ ಅಭಿ ಬಂದಿದ್ದ ಮೆಸೇಜ್ ನೋಡುತ್ತಾ ಕುಳಿತ. 2 ನಿಮಿಷದ ಹಿಂದೆ ಬಂದ ಮೆಸೇಜ್ ನೋಡಿದ. ಇವತ್ತು ರಿವೆಂಜ್ ತಗೋತೀನಿ, ಗೇಮ್ ಓವರ್ ಎಂದಿತ್ತು. ಹಿಂದಿನ ರಾತ್ರಿ ಬಂದಿದ್ದ ನಂಬರ್ನಿಂದಲೇ ಈಗಲೂ ಬಂದಿತ್ತು. ಕೆಳಗೆ ತನ್ನ ಮತ್ತು ಯಶಸ್ವಿನಿಯ ಮಾತನ್ನು ಕೇಳಿಸಿಕೊಂಡವನೇ ಮೆಸೇಜ್ ಮಾಡಿದ್ದ. ಅದನ್ನರಿಯದ ಅಭಿ, ಈಡಿಯಟ್, ನನಗೆ ಗೊತ್ತು ಇದೆಲ್ಲ ನಾಟಕ ಅಂತ ಎಂದು ಯಶಸ್ವಿನಿಯ ಪ್ರೀತಿಯ ನಿವೇದನೆ ಕಡೆಗಣಿಸಿ ಕೆಲಸದತ್ತ ಗಮನ ಕೊಟ್ಟ. ಆ ಸಂದೇಶವು ಯಶಸ್ವಿನಿಯದ್ದೇ ಎಂದು ತಪ್ಪು ತಿಳಿದವನ ಕೈಗಳನ್ನು ಕಟ್ಟಿ ಹಾಕುವವನಿದ್ದ ಅವನೊಬ್ಬ. ಅತ್ತ ದಳಪತಿ ಭಾರ್ಗವರವರ ಜೊತೆ ಮಾತನಾಡಿದ್ದನ್ನು ಕೇಳಿಸಿಕೊಂಡವ. ಇಲ್ಲಿ ಅಭಿ ಯಶಸ್ವಿನಿಯ ಮಾತು ಕೇಳಿಸಿಕೊಂಡವ ಒಬ್ಬನೇ. ಅವನಿಗೆ ದ್ವೇಷ ಇದ್ದದ್ದು ಅಭಿಯ ಮೇಲೆ. ಅದನ್ನು ತೀರಿಸಿಕೊಳ್ಳಲು ದಾಳ ಮಾಡಿಕೊಂಡದ್ದು ಭಾರ್ಗವ್ ಮತ್ತು ಯಶಸ್ವಿನಿಯನ್ನು. ಅಲ್ಲಿ ಭಾರ್ಗವರವರು ತೊಂದರೆಗೆ ಸಿಕ್ಕಿಬಿದ್ದರೆ ಇಲ್ಲಿ ಅಭಿರಾಮ್ ಯಶಸ್ವಿನಿ ಸತಿಪತಿಗಳಾಗುವವರಿದ್ದರು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದರೆ ಇವನ ದ್ವೇಷಕ್ಕೆ ಇವರಿಬ್ಬರ ಮದುವೆ ಯಾಕೆ? ಬಹುಶಃ ನಯನ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.